ಎಲ್ಲ ಅನಿಮೆ ಫ್ಯಾನ್ಸಿಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಅನಿಮೆ ರಿವ್ಯೂಸ್ಗೆ. ನಾನಿವತ್ತು ಅರ್ಕ್ಯುಲೆಸ್ ಅನ್ನೋ ಮೂವಿ ಬಗ್ಗೆ ಮಾತಾಡೋಕೋಯ್ತಿದ್ದೀನಿ. ಓಕೆ, ಈ ಮೂವಿ ರಿಲೀಸ್ ಆಗಿದೆ 1997 ಮತ್ತು ಇದರ ರನ್ ಟೈಮ್ 1 hour 33 minutes ಆಗಿದೆ. ಓಕೆ, ಮೂವಿ ನೇಮ್ ಸಜೆಸ್ಟ್ ಮಾಡ್ದಂಗೆ ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಹೆಸರು ಅರ್ಕ್ಯುಲೆಸ್ ಒಬ್ಬ ಗಾಡ್. ಆದರೆ ಕೆಲವೊಂದು ಸಿಚುವೇಶನ್ ಪ್ರಕಾರ ಇವನಿಗೆ ಅವನ ಪವರ್ನೆಲ್ಲ ಲೂಸ್ ಮಾಡ್ಕೊಳ್ತಾನೆ. ಪವರ್ ಅಂದರೆ ಎಕ್ಸಾಕ್ಟ್ಲಿ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಸಿಚುವೇಶನಿಂದ ಅವನು ಪವರ್ನ ಲೂಸ್ ಮಾಡ್ಕೊಳ್ತಾನೆ. ಆ ಲೂಸ್ನ ರಿಕವರ್ ಮಾಡೋದೇ ಈ ಸ್ಟೋರಿ. ಹೌದು, ಇದೊಂದು ಸ್ವಲ್ಪ ಓಲ್ಡ್ ಆ್ಯನಿಮೇಟೆಡ್ ಮೂವಿ ಅನ್ಬೋದು. ಆದರೆ ನೀವು ಇದನ್ನು ಈ ಟೈಮಲ್ಲಿ ನೋಡ್ಬೋದಾ, ಅದನ್ನೇ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫಸ್ಟಿಗೆ ನಾನು ಈ ಮೂವಿ ಸ್ಟೋರಿ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಮೂವಿ ಸ್ಟೋರಿ ಏನಂದರೆ ಇದು ಸ್ವಲ್ಪ ಏನ್ಷಿಯಂಟ್ ಗ್ರೀಸ್ ಮಿಥಾಲಜಿ ಮೇಲೆ ಬೇಸ್ಡ್ ಆಗಿದೆ. ನಿಮಗೆ ಗ್ರೀಸ್ ಮೈಥಾಲಜಿ ಅಥವಾ ಗ್ರೀಕ್ ಮೈಥಾಲಜಿ ಅಷ್ಟು ಗೊತ್ತಿಲ್ಲ ಅಂದರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತೀನಿ. ಇಲ್ಲಿ ಜ್ಯೂಸ್ ಅಂತ ಒಬ್ಬ ಗಾಡ್ ಇದ್ದಾನೆ. ಅವನ ಪವರ್ ಇಂದ ಟೈಟನ್ಸ್ ನ ಅವನು ಬಂದಿ ಮಾಡ್ತಾನೆ. ಈ ಟೈಟನ್ಸ್ ಅಂತ ಸ್ವಲ್ಪ ಡಿಮನ್ಸ್ ಅನ್ಬೋದು. ಆಗಿರಲಿ ಮತ್ತೆ ಒಲಿಂಪಿಕ್ಸ್ಗಾಗಿರಲಿ ಸ್ವಲ್ಪ ತೊಂದರೆ ಕೊಡ್ತಿದ್ವು ಇವು ಡಿಮನ್ಸ್. ಅದನ್ನ ಶಕ್ತಿ ಮೂಲಕ ಜ್ಯೂಸ್ ಬಂಧಿಸಿದ್ದಾನೆ. ಇಲ್ಲಿ ಒಲಿಂಪಸ್ ಅಂದ್ರೆ ಗಾಡ್ಸ್ಗಳು ವಾಸಿಸುವ ಜಾಗ. ಎಸ್ಪೆಷಲಿ ಜ್ಯೂಸ್ ಮತ್ತೆ ಅವರ ಫ್ಯಾಮಿಲಿ ವಾಸಿಸ್ತಾ ಇರ್ತಾರೆ. ಅದೇ ರೀತಿ ಜ್ಯೂಸ್ ಮತ್ತೆ ಹೆರಾಗ್ ಒಂದು ಮಗು ಆಗುತ್ತೆ. ಆ ಮಗು ಹೆಸರು ಅರ್ಕ್ಯುಲೆಸ್. ಈ ಮಗುವಿಗೆ ತುಂಬಾನೇ ಸ್ಟ್ರೆಂತ್ ಇದೆ, ತುಂಬಾನೇ ಶಕ್ತಿ ಇದೆ. ಅಂದ್ರೆ ಈವನ್ ಗಾಡ್ಸ್ ಕೂಡ ಚಿಕ್ಕ ವಯಸ್ಸಲ್ಲೇ ಸೋಲ್ಸೋಷ್ಟು ಶಕ್ತಿ ಇದೆ. ಅಂದ್ರೆ ಪವರ್, ಫಿಸಿಕಲ್ ಸ್ಟ್ರೆಂತ್ ತುಂಬಾನೇ ಇದೆ. ಅರ್ಕ್ಯುಲೆಸ್ ಅಂದ್ರೆ ಪವರ್, ಅರ್ಕ್ಯುಲೆಸ್ ಅಂದ್ರೆ ಸ್ಟ್ರೆಂತ್ ಅನ್ಬೋದು. ಆ ತರ ಪವರ್ ಇದೆ ಅವನ ಹತ್ರ. ಅದೇ ರೀತಿ ಅವನ ಹುಟ್ಟಿದ ಖುಷಿಗೋಸ್ಕರ ಒಂದು ಪಾರ್ಟಿ ಆರ್ಗನೈಸ್ ಮಾಡಿರ್ತಾನೆ ಜ್ಯೂಸ್. ಎಲ್ಲ ದೇವತೆಗಳು ಬಂದಿರ್ತಾರೆ. ಸ್ವಲ್ಪ ಅರ್ಕ್ಯುಲೆಸ್ಗೆ ಜ್ಯೂಸ್ ಒಂದು ಗಿಫ್ಟ್ ಕೊಡ್ತಾನೆ. ಆ ಗಿಫ್ಟ್ ಏನಂದ್ರೆ ಪೆಗಸಿಸ್ ಅಂತ ಗಿಫ್ಟ್. ಅದೊಂದು ಸ್ವಲ್ಪ ಯೂನಿಕಾರ್ನ್ ಅಂತಾರಲ್ಲ, ಸ್ವಲ್ಪ ಕುದುರೆನೂ ಅಲ್ಲ ಪಕ್ಷಿನೂ ಅಲ್ಲ, ಕುದುರೆಗೊಂದು ರೆಕ್ಕೆ ಕೊಟ್ಟು ಹಾರಿಸ್ತಾರಲ್ಲ, ಅದು ಪೆಗಸಿಸ್ ಅಂತ ಇಲ್ಲಿ ಗಿಫ್ಟ್ ಕೊಟ್ಟಿರೋದು ಅರ್ಕ್ಯುಲೆಸ್ಗೆ. ಅದೇ ಪಾರ್ಟಿಗೆ ಹೇಡಿಸ್ ಬಂದಿರ್ತಾನೆ. ಅವನು ಗಾಡ್ ಆಫ್ ಅಂಡರ್ ವರ್ಲ್ಡ್. ಈಗ ಅವ್ನ ಕೆಲಸ ಅಷ್ಟು ಇಷ್ಟನೂ ಇಲ್ಲ ಅವನಿಗೆ. ಯಾವಾಗಲೂ ಜ್ಯೂಸ್ ಮೇಲೆ ರಿವೆಂಜ್ ತಗೊಳ್ಳೋಕೆ ಟ್ರೈ ಮಾಡ್ತಾ ಇರ್ತಾನೆ. ಓಕೆ, ಜ್ಯೂಸ್ ಮತ್ತೆ ಹೇಡಿಸ್ ಬ್ರದರ್ ಅನ್ಕೊಂತೀನಿ, ಸರಿಯಾಗಿ ಗೊತ್ತಿಲ್ಲ ನನಗೆ, ಇದು ಬ್ರದರ್ಸ್ ಅಂತ ಅನ್ಕೊಂಡಿದ್ದೀನಿ. ಪಾರ್ಟಿ ಎಲ್ಲ ಮುಗ್ದೋಯ್ತು. ಹೇಡಿಸ್ ಅವನ ಮನೆಗೆ ಬಂದಿರ್ತಾನೆ, ಅಂದ್ರೆ ಅಂಡರ್ ವರ್ಲ್ಡಿಗೆ ಬಂದಿರ್ತಾನೆ. ಈ 3 ಅಜ್ಜಿಗಳಿದ್ದಾರೆ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. 3 ಜನಕ್ಕೂ ಒಂದೇ ಕಣ್ಣಿರೋದು. ಏಡಿಸ್ ಆ 3 ಜನ ಅಜ್ಜಿಸ್ಗೆ ರಿಕ್ವೆಸ್ಟ್ ಮಾಡ್ತಾನೆ, ನನಗೇನಾದ್ರು ಪ್ರಾಬ್ಲಮ್ ಆಗುತ್ತಾ, ನನಗೆ 18 ವರ್ಷ ಆದ್ಮೇಲೆ ಒಂದು ದೊಡ್ಡದಾಗಿ ಒಂದು ಪ್ಲಾನ್ ಮಾಡಿದ್ದಾನೆ, ಆ ಪ್ಲಾನಿಗೆ ಏನಾಗ್ತಾನೆ ಬರುತ್ತಾ ಅಂತ ಕೇಳ್ತಾ ಇರ್ತಾನೆ. ಆದರೆ ಅವ್ರು ಅಷ್ಟು ಈಸಿಯಾಗಿ ರಿವೀಲ್ ಮಾಡಲ್ಲ. ಆದರೆ ಸ್ವಲ್ಪ ನಮ್ಮ ಏಡಿಸ್ ಕನ್ವಿನ್ಸ್ ಮಾಡಿಬಿಟ್ಟು ರಿವೀಲ್ ಮಾಡಿಸ್ಕೊಳ್ತಾನೆ. ಏನಿಲ್ಲ, ಅವನ ಉದ್ದೇಶ ಈಡೇರುತ್ತೆ. ಆದರೆ ಒಂದು ಕಂಡೀಷನ್ ಇದೆ, ಅಲ್ಲಿ ಅರ್ಕ್ಯುಲೆಸ್ ಬರಬಾರ್ದು. ಅರ್ಕ್ಯುಲೆಸ್ ಬಂದರೆ ಆ ಉದ್ದೇಶ ಈಡೇರಲ್ಲ 18 ವರ್ಷ ಆದಮೇಲೆ. ಅವನ ಉದ್ದೇಶ ಏನಿಲ್ಲ, ಅವನ ಉದ್ದೇಶ ಏನಂದರೆ ಟೈಟನ್ಸ್ನ ಫ್ರೀ ಮಾಡೋದು ಮತ್ತು ಒಲಿಂಪಸ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದು. ಇಲ್ಲಿ ಏಡಿಸ್ಗೆ ಇಬ್ಬರು ಚಮಚಗಳು ಇರ್ತಾರೆ. ಚಮಚಗಳದ್ದು ಸ್ಟೋರಿ ಚೆನ್ನಾಗಿದೆ. ಅಂದರೆ ಕಾನ್ಸೆಪ್ಟ್ ಅಂದರೆ ಕಾಮಿಡಿ ರೀತಿ ಅಲ್ವಾ, ಸ್ವಲ್ಪ ಓಲ್ಡ್ ಕ್ಲಾಸಿಕಲ್ ಡಿಸೈನ್ ಅಂದರೆ ಕಾಮಿಡಿ ಜಾಸ್ತಿ ಇರುತ್ತೆ. ಹಾಗಾಗಿ ಏಡಿಸ್ಗೆ ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ. ಈಗ ಅರ್ಕ್ಯುಲೆಸ್ ಬದುಕಿದ್ರೆ ಅವನ ಉದ್ದೇಶ ಈಡೇರಲ್ಲ, ಅವ್ನಿಗೆ ತುಂಬ ವರ್ಷದಿಂದ ಪ್ಲಾನ್ ಮಾಡಿದೆಲ್ಲ ಫೇಲ್ ಆಗಿಬಿಡುತ್ತೆ ಅಂತ ಏನು ಮಾಡ್ತಾನೆ ಅಂದರೆ ಅರ್ಕ್ಯುಲೆಸ್ನ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆದರೆ ಅರ್ಕ್ಯುಲೆಸ್ ಒಬ್ಬ ಗಾಡ್ ಆಗಿರೋದ್ರಿಂದ ಅವನು ಸಾಯೋದಿಲ್ಲ, ಅವನು ಅಮರರಾಗಿರ್ತಾನೆ. ಅದಕ್ಕೆ ಏಡಿಸ್ ಫುಲ್ ತಲೆ ಕೆಡ್ಸ್ಕೊಂಡು ಒಂದು ಪೋಷನ್ನ ರೆಡಿ ಮಾಡ್ತಾನೆ. ಪೋಷನ್ ಇಬ್ರು ಚೇಳುಗಳಿಗೆ ಕೊಡ್ತಾನೆ. ಕೊಟ್ಬಿಟ್ಟು ಇದನ್ನ ಅರ್ಕ್ಯುಲೆಸ್ಗೆ ಕೂರ್ಸು ಅಂತ ಹೇಳ್ತಾನೆ. ಅದಕ್ಕಾಗಿ ಎಲ್ಲರೂ ಮಲಗಿದ್ದಾಗ ಇಬ್ರು ಚೇಳುಗಳು ಇರ್ತಾರೆ ಮತ್ತೆ ಅರ್ಕ್ಯುಲೆಸ್ಗೆ ಆ ಪೋಷನ್ನ ಕುಡ್ಸಕ್ಕೆ ಟ್ರೈ ಮಾಡ್ತಾರೆ. ಮತ್ತೆ ಹೇಳ್ತಾರೆ ಒಂದು ಡ್ರಾಪ್ ಕೂಡ ಬೀಳ್ಬಾರ್ದು, ಅಂದ್ರೆ ಒಂದು ಡ್ರಾಪ್ ಕೂಡ ಅವನು ಮಿಸ್ ಮಾಡ್ಬಾರ್ದು. ಎಲ್ಲ ಡ್ರಾಪ್ ಕುಡಿದ್ರೆ ಮಾತ್ರನೇ ಅವ್ರ ಪ್ಲಾನ್ ಸಕ್ಸಸ್ ಆಗೋದು ಮತ್ತೆ ಅರ್ಕ್ಯುಲೆಸ್ ಆಯೋದು. ಆದ್ರೆ ಅದೃಷ್ಟನೋ ದುರದೃಷ್ಟನೋ ಒಂದು ಡ್ರಾಪ್ ಮಾತ್ರ ಕುಡಿಲಿಲ್ಲ, ಅವನೊಂದು ಡ್ರಾಪ್ ಬಿದ್ದೋಗ್ಬಿಡುತ್ತೆ. ಅದರಿಂದ ಅವನು ಅಮರರಾಗಲ್ಲ, ಅಂದ್ರೆ ಒಂದು ನಾರ್ಮಲ್ ಹ್ಯೂಮನ್ ತರ ಆಗ್ಬಿಟ್ಟಿದ್ದಾನೆ ಅರ್ಕ್ಯುಲೆಸ್. ಆದ್ರೆ ಅವನಿಗೆ ಆ ಸೂಪರ್ ಸ್ಟ್ರೆಂತ್, ಸೂಪರ್ ಪವರ್ ಮಾತ್ರ ಉಳ್ಕೊಳ್ಳೋದು. ಯಾಕಂದ್ರೆ ಒಂದು ಡ್ರಾಪ್ ಪೋಷನ್ ಅವನು ಕುಡಿಲಿಲ್ಲ, ಅದಕ್ಕೋಸ್ಕರ. ಇದು ನೋಡ್ಬಿಟ್ಟು ಆ ಇಬ್ರು ಚಮಚಗಳು ತುಂಬಾನೇ ಎದುರ್ಕೊಬಿಡ್ತಾರೆ. ಓಕೆ, ಏನಾರು ಏಡಿಸಿ ಗೊತ್ತಾಗ್ಬಿಟ್ಟು ಅವ್ನು ನಮ್ಮನ್ನ ಸಾಯಿಸೇ ಬಿಡ್ತಾನೆ, ಅವನ ಉದ್ದೇಶ ಅವ್ನು ಈಡೇರಲಿಲ್ಲ, ಒಂದು ಡ್ರಾಪ್ ಮಿಸ್ ಆಗ್ಬಿಡ್ತು, ಹಂಗೆ ಫುಲ್ ಟೆನ್ಷನ್ ಆಗ್ಬಿಟ್ಟಿರ್ತಾರೆ. ಅವಾಗ ಮಧ್ಯದಲ್ಲಿ ಅಗರ್ ಪತಾಚಲ, ಒಂದು ವೇಳೆ ಗೊತ್ತಾದ್ರೆ ಮಾತ್ರ ಅಗರ್ ಶಬ್ದ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾನೆ ಅವನು. ಹಂಗಾಗಿ ಅವರಿಬ್ರು ಏನ್ ಹೇಳ್ತಾರೆ ಅಂದ್ರೆ ಅರ್ಕ್ಯುಲೆಸ್ ಅದೋಗ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡ್ಬಿಡ್ತಾರೆ ಏಡಿಸ್ಗೆ. ಈಗ ಅರ್ಕ್ಯುಲೆಸ್ನ ವಾಪಸ್ ಅವ್ರು ಕರ್ಕೊಳ್ಳೋಕ್ಕಾಗಲ್ಲ ಒಲಿಂಪಸ್ಗೆ, ಯಾಕಂದ್ರೆ ಒಲಿಂಪಸಲ್ಲಿ ಯಾರು ಇಮ್ಮೋರ್ಟಲ್ ಗಾಡ್ಸ್ ಮಾತ್ರ ಬದುಕೋದು. ಈಗ ಅರ್ಕ್ಯುಲೆಸ್ ಇಮ್ಮೋರ್ಟಾಲಿಟಿನ ಕಳ್ಕೊಂಡ್ಬಿಟ್ಟಿದ್ದಾನೆ, ಒಂದು ನಾರ್ಮಲ್ ಹ್ಯೂಮನ್ ತರ ಆಗ್ಬಿಟ್ಟಿದ್ದಾನೆ. ಆದರೆ ಸೂಪರ್ ಸ್ಟ್ರೆಂತ್ ಇದೆ ಅವನಿಗೆ ಹತ್ರ. ಇದನ್ನ ವಾಸಿಸ್ತಿರೋ ಇಬ್ರು ಕಪಲ್ಸ್ ತಗೊಳ್ತಿರೋ, ಕಪಲ್ಸ್ಗೆ ಮಕ್ಳು ಇರಲಿಲ್ವಂತೆ. ಅವರಿಬ್ರು ದೇವ್ರ ಹತ್ರ ಯಾವಾಗಲೂ ಬೇಡ್ಕೊಳ್ತಿರ್ತಾರೆ ಅಂತ ನನಗೊಂದು ಮಗು ಸಿಗ್ಲಿ ಅಂತ. ಫೈನಲಿ ಅವರಿಗೆ ಆ ಮಗು ಸಿಕ್ಕಿದೆ ಅಂತ ಅವ್ರು ಆ ಮಗುನ ತಗೊಂಡೋಗ್ತಾರೆ. ಮತ್ತೆ ಇಬ್ರು ಚೆನ್ನಾಗಿ ಆ ಮಗುನ ಬೆಳೆಸ್ತಾರೆ. ಮತ್ತೆ ಅರ್ಕ್ಯುಲೆಸ್ ಅದೇ ರೀತಿ ದೊಡ್ಡವನಾಯ್ತಾನೆ. ದೊಡ್ಡವನಾದಾಗಲೂ ಏನು ಒಂದು ಸೂಪರ್ ಸ್ಟ್ರೆಂತ್ ಇದೆಯಲ್ಲ, ಅವನಿಗೆ ಸೂಪರ್ ಸ್ಟ್ರೆಂತ್ ಇದೆ, ಆದರೆ ಅವನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅವನಿಗೊಂದು ನಿಕ್ ನೇಮ್ ಕೂಡ ಕೊಟ್ಟಿರ್ತಾರೆ. ಅರ್ಕ್ಯುಲೆಸ್ ಅಲ್ಲ ನೀನು ಜರ್ಕ್ಯುಲೆಸ್ ಹತ್ರ ಸ್ವಲ್ಪ ನಿಕ್ ನೇಮ್ ಕೊಟ್ಟಿರ್ತಾರೆ. ಯಾಕಂದ್ರೆ ಅವ್ನು ಮಾಡೋ ಕೆಲಸನೇ ಅದು, ಬರೀ ಮಿಸ್ಟೇಕ್ ಮಾಡ್ತಾ ಇರ್ತಾನೆ. ಅಂದ್ರೆ ಪವರ್ನ ಅವ್ನು ಹ್ಯಾಂಡಲ್ ಮಾಡೋಕ್ಕಾಯ್ತಲ್ಲ ಒಂದು. ಇವನನ್ನ ಎಲ್ಲ ಈ ಊರದಿಂದ ಓಡಿಸ್ಬಿಡಿ ಹಿಂಗೆ ಸುಮಾರು ಜನ ಏನೇನೋ ಹೇಳ್ತಾ ಇರ್ತಾರೆ. ಅಂದ್ರೆ ಅರ್ಕ್ಯುಲೆಸ್ ಒಳ್ಳೇದು ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾನೆ, ಆದರೆ ಅವ್ನ ಪವರ್ಸ್ ಅವನಿಗೆ ಕಂಟ್ರೋಲ್ ಮಾಡೋಕ್ಕಾಯ್ತಿಲ್ಲ, ಯಾಕಂದ್ರೆ ಅವನ ಹತ್ರ ತುಂಬಾನೇ ಶಕ್ತಿ ಇದೆ. ಇದೇ ಥರ ಅರ್ಕ್ಯುಲೆಸ್ ದೊಡ್ಡವನಾಯ್ತಾ ಇರ್ಬೇಕಾದ್ರೆ ಅವನಿಗೆ ಅವ್ರ ಮನೇಲಿ ರಿವೀಲ್ ಮಾಡ್ತಾರೆ, ಏನಂದರೆ ನೀನು ನಮ್ಮ ಮಗ ಅಲ್ಲ, ನೀನು ಹಂಗೆ ಒಂದು ಕಡೆ ಸಿಕ್ಕಿದ್ದು ಅಂತ. ಈಗ ಅರ್ಕ್ಯುಲೆಸ್ಸಿಗೆ ಗೊತ್ತಾಗಬೇಕು ನಾನು ಎಲ್ಲಿ ಸಿಕ್ಕಿದ್ದು, ಹಂಗೆ ಫುಲ್ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾನೆ ಅವನು. ಅದಕ್ಕಾಗಿ ಅವನು ಒಂದು ಅಡ್ವೆಂಚರ್ಗೆ ಹೋಗ್ತಾನೆ, ಯಾರು ನಾನು ಅಂತ ಹುಡ್ಕೋಕ್ಕೋಸ್ಕರ. ಅವಾಗ ಅವನು ಟೆಂಪಲ್ಗೆ ಹೋಗ್ತಾನೆ. ಜ್ಯೂಸ್ ಟೆಂಪಲ್. ಆ ಟೆಂಪಲ್ಗೆ ಹೋದ ತಕ್ಷಣ ಅವನು ಕೇಳ್ತಾನೆ ನಾನು ಯಾರು ಅಂತ. ಅವಾಗ ಜ್ಯೂಸ್ ಹೇಳ್ತಾನೆ ನೀನು ನನ್ನ ಮಗ ಅಂತ ಫುಲ್ ರಿವೀಲ್ ಮಾಡ್ಬಿಡ್ತಾನೆ ಸ್ಟೋರಿ ಏನೇನು ನಡ್ತಿದೆ ಅಂತ. ಈಗ ಅರ್ಕ್ಯುಲೆಸ್ಸಿಗೆ ಗೊತ್ತಾಯ್ತು ನಾನು ಯಾರು ಅಂತ. ಅದಕ್ಕಾಗಿ ಅವನು ಒಲಿಂಪಸ್ಗೆ ಬರೋಕ್ಕಾಗಲ್ಲ. ನೀನೇನು ಮಾಡ್ಬೇಕಂದ್ರೆ ಒಲಿಂಪಸ್ಸಿಗೆ ಬರಬೇಕಂದ್ರೆ ನೀನು ಒಬ್ಬ ಗಾಡ್ ಆಗಬೇಕು.
ನೀನೊಬ್ಬ ಹೀರೋ ಆಗಬೇಕು ಅಂತ ಹೇಳ್ತಾನೆ ಜ್ಯೂಸ್. ಮತ್ತೆ ಆ ಕುದುರೆ ಗಿಫ್ಟ್ ಮಾಡಿರ್ತಾನಲ್ಲ ಚಿಕ್ಕ ವಯಸ್ಸಲ್ಲಿ, ಆ ಕುದುರೆ ಮತ್ತೆ ಅಲ್ಲಿಗೆ ವಾಪಸ್ ಕೊಡ್ತಾನೆ ಅವನು. ಆ ಕುದುರೆ ಹೆಸರು ಪೆಗಾಸಿಸ್. ಇದೊಂದು ಕುದುರೆ ಆಗಿರೋ ಕೂಡ ಇದ್ರ ಮೈಂಡ್ ಮಾತ್ರ ಒಂದು ಪಕ್ಷಿ ರೀತಿ. ಇಲ್ಲಿ ಪೆಗಾಸಿಸ್ ತುಂಬಾನೇ ಸ್ಟೋರಿ ಇದೆ, ಸ್ವಲ್ಪ ಕಾಮಿಡಿ ಎಲಿಮೆಂಟ್ ಕೂಡ ಇದೆ ಪೆಗಾಸಿಸ್ಗೆ. ಮತ್ತೆ ಜ್ಯೂಸ್ ಹೇಳ್ತಾನೆ ನೀನೊಬ್ಬ ಹೀರೋ ಆಗಬೇಕು, ನಿನ್ಗೆ ಹೀರೋ ಆಗಿ ಹೆಲ್ಪ್ ಯಾರು ಮಾಡ್ತಾರೆ, ಒಬ್ಬ ಹೆಸರು ಹೇಳ್ತಾನೆ. ಆ ಹೆಸರು ಕರೆಕ್ಟಾಗಿ ನೆನಪೈತಲ್ಲ, ಫಿಲಿಪ್ಸ್ ಅನ್ಕೊಂತೀನಿ, ಫಿಲಿಪ್ಸಾ ಏನೋ ಮರ್ತೋಗ್ಬಿಟ್ಟಿದೆ ಹೆಸರು ನನಗೆ. ಆದರೆ ಯೂಶಲಿ ಅವನ್ನ ಗೋಟ್ ಮ್ಯಾನ್ ಅಂತ ಕರೀತಾರೆ. ನೀನು ಆ ಗೋಟ್ ಮ್ಯಾನ್ ಹತ್ರ ಹೋಗ್ಬೇಕು, ಮತ್ತೆ ಆ ಗೋಟ್ ಮ್ಯಾನಿಂದ ಟ್ರೈನಿಂಗ್ ತಗೋಬೇಕು ನೀನು ಅಂತ ಅಲ್ಲಿ ಜ್ಯೂಸ್ ಹೇಳ್ತಾನೆ. ಅತ್ತಾಗಿ ನಮ್ಮ ಹೀರೋ ಹರ್ಕ್ಯುಲಸ್ ಏನು ಮಾಡ್ತಾನೆ ಅಂದ್ರೆ ಅವನ ಪೆಗಾಸಸ್ ಇಟ್ಕೊಂಡು ಆ ಗೋಟ್ ಮ್ಯಾನ್ ಹುಡ್ಕೊಂಡು ಹೋಗ್ತಾನೆ. ಅದೇ ಥರ ಗೋಟ್ ಮ್ಯಾನ್ ಸಿಗ್ತಾನೆ. ಮತ್ತು ಗೋಟ್ ಮ್ಯಾನ್ ಹೇಳ್ತಾನೆ, ನಾನು ಟ್ರೈನಿಂಗ್ ಎಲ್ಲ ಮಾಡೋದು ಬಿಟ್ಬಿಟ್ಟಿದ್ದೀನಿ, ನಾನು ರಿಟೈರ್ಡ್ ಆಗಿಬಿಟ್ಟಿದ್ದೀನಿ, ನನ್ನ ಹಿಂಸೆ ಕೊಡಬೇಡ, ಇಲ್ಲಿಂದ ಹೋಗ್ಬೋಡು ಅಂತ. ಆದರೂ ನಮ್ಮ ಹೀರೋ ಗೊತ್ತಲ್ಲ, ಹೆಂಗಾರ ಮಾಡ್ಬಿಟ್ಟು ಕನ್ವಿನ್ಸ್ ಮಾಡ್ತಾನೆ ಆ ಗೋಟ್ ಮ್ಯಾನಿಗೆ, ಮತ್ತು ಟ್ರೈನಿಂಗ್ ಕೊಡೋಕ್ಕೆ ಶುರು ಮಾಡ್ತಾನೆ. ಮತ್ತು ಇದೇ ರೀತಿ ಅವನು ದೊಡ್ಡವನಾಯ್ತಾನೆ. ಈಗ ಟ್ರೈನಿಂಗ್ ಎಲ್ಲ ಮುಗ್ದೋಗ್ಬಿಟ್ಟಿದೆ, ಏನಕ್ಕೆ ಟ್ರೈನಿಂಗ್ ಕೊಟ್ಟಿಲ್ಲ ಅಂತ ಒಂದು ಕಾನ್ಸೆಪ್ಟ್ ಇದೆ. ಏನು ಗೋಟ್ ಮ್ಯಾನ್ ಏನಕ್ಕೆ ಅವನಿಗೆ ಇಷ್ಟಪಡ್ತಿಲ್ಲ ಟ್ರೈನಿಂಗ್ ಮಾಡೋಕ್ಕೋಸ್ಕರ. ಯಾಕಂದರೆ ಗೋಟ್ ಮ್ಯಾನ್ ಟ್ರೈನ್ ಮಾಡಿರೋ ವ್ಯಕ್ತಿ ಎಲ್ಲ ತುಂಬಾ ಶಕ್ತಿ ಇದ್ರು, ಅವ್ರು ಒಂದಲ್ಲ ಒಂದು ಪಾಯಿಂಟಲ್ಲಿ ಸೋಲ್ತಾ ಇರ್ತಾರೆ, ಒಂದಲ್ಲ ಒಂದು ವೀಕ್ನೆಸ್ ಇದೆ ಅವರಿಗೆ. ಇಲ್ಲಿ ಗೋಟ್ ಮ್ಯಾನ್ ಏನಂದರೆ ಅವನೊಬ್ಬ ಮೆಂಟರ್ ಆಗಬೇಕು ಅಂತ, ಒಂದು ದೊಡ್ಡ ಹೀರೋದು ಮೆಂಟರ್ ಆಗಿರಬೇಕು ಅಂತ ನನಗೆ ತುಂಬಾ ಇಷ್ಟ. ಆದರೆ ಎಲ್ಲ ಹೀರೋಸ್ ಏನು ಮಾಡ್ತಾರೆ, ಫೇಲ್ ಆಗೋಗ್ಬಿಟ್ರು. ಅದಕ್ಕಾಗಿ ಅವನು ರಿಟೈರ್ಡ್ ಆಗಿರ್ತಾನೆ. ಆದರೂ ಪರವಾಗಿಲ್ಲ, ನಮ್ಮ ಹರ್ಕ್ಯುಲಸ್ ಕನ್ವಿನ್ಸ್ ಮಾಡ್ತಾನೆ, ಈಗ ಟ್ರೈನಿಂಗ್ ಎಲ್ಲ ಮುಗ್ದೋಗಿದೆ. ಮತ್ತು ಒಂದು ಪಾಯಿಂಟಲ್ಲಿ ಹೇಡಿಸಿ ಗೊತ್ತಾಗ್ಬಿಡ್ತು, ಹರ್ಕ್ಯುಲಸ್ ಬದುಕಿದ್ದಾನೆ ಅಂತ. ಈಗ ಹರ್ಕ್ಯುಲಸ್ನ ಸಾಯಿಸೋಕ್ಕೆ ನಮ್ಮ ಏನೆಲ್ಲ ಪ್ರಯತ್ನ ಬರ್ತಾನೆ, ಮತ್ತು ನಿಜವಾಗ್ಲೂ ಸಾಯಿಸ್ತಾನೆ. ಅದೇ ಈ ಸ್ಟೋರಿ ಕಂಪ್ಲೀಟ್ ಆಗಿ ಗೊತ್ತಾಗಬೇಕಾದ್ರೆ ನೀವು ನೋಡಬೇಕು ಇರೋದು ಈ ಮೂವಿ ಹರ್ಕ್ಯುಲಸ್. ಇಲ್ಲಿ ನಾನು ಇನ್ನೊಂದು ಅನಿಮೇಟೆಡ್ ಸೀರೀಸ್ ಬಗ್ಗೆ ಮಾತಾಡಬೇಕು, ಅದರ ಹೆಸರೇ ಬ್ಲಡ್ ಆಫ್ ಜ್ಯೂಸ್. ನೀವು ನಿಜವಾಗ್ಲೂ ಗ್ರೀಕ್ ಮೈಥಾಲಜಿ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಬ್ಲಡ್ ಆಫ್ ಜ್ಯೂಸ್ ನೋಡಬೇಕು. ಯಾಕಂದರೆ ಇದರಲ್ಲಿ ತುಂಬಾ ಇಂಡೀಪ್ಟ್ ಆಗಿ ತೋರಿಸಿದ್ದಾರೆ, ಏನೇನು ಟೈಟನ್ಸ್ ಅಂದರೆ ಏನು, ಜ್ಯೂಸ್ ಪವರ್ ಏನು, ಮತ್ತು ಏನೇನೆಲ್ಲ ಉದ್ದೇಶ ನಡೆದಿದೆ. ಅರೆ ನಂಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ನಿಜನೋ ಇಲ್ವೋ ಅಂತ. ನಾನು ಈ ಸೀರೀಸ್ನ ನೋಡಿದ್ದೀನಿ, 3 ಸೀಸನ್ ಇದೆ ಅನ್ಕೊತೀನಿ. ಅಲ್ಲಿ ಏಡಿಸ್ ಬಗ್ಗೆ ಆಗಿರಲಿ ತುಂಬಾ ವಿಚಾರದಲ್ಲಿ ಡೀಟೇಲ್ ಆಗಿ ತೋರಿಸಿದ್ದಾರೆ ಏನೇನು ನಡೀತಿದೆ ಅಂತ. ಅದನ್ನು ನಾವು ಬೇಕಾದ್ರೆ ಚೆಕ್ಔಟ್ ಮಾಡ್ಬೋದು. ಆದರೆ ನೆಕ್ಸ್ಟ್ ಸೀಸನ್ ಬಂದೇ ಇಲ್ಲ ಅದಕ್ಕೆ. ಈ ಮೂವಿ ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜಲ್ಲಿ ಅವೈಲೇಬಲ್ ಇದೆ. ಇಲ್ಲಿ ಪೇಸಿಂಗ್ ಬಗ್ಗೆ ಮಾತಾಡಬೇಕು ನಾನು. ಪೇಸಿಂಗ್ ತುಂಬಾ ಫಾಸ್ಟ್ ಅನ್ಬೋದು, ಆದರೆ ನೋಡ್ಬೋದು ಮೂವಿ ಲೆಂತ್ ಕೂಡ ಅಷ್ಟೇನಿಲ್ಲ, 1 hour 33 minutes. ಅದರಲ್ಲೇ ಇವರು ತುಂಬಾ ವಿಚಾರ ತೋರಿಸ್ಬೇಕು, ತುಂಬಾ ಫಾಸ್ಟಾಗಿ ರಶ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಅವನ ಚೈಲ್ಡ್ಹುಡ್ ಆಗಿರ್ಬೋದು ಅಥವಾ ಟ್ರೈನಿಂಗ್ ಪ್ಲೇಸ್ ಆಗಿರ್ಬೋದು, ಎಲ್ಲ ಫಾಸ್ಟಾಗಿ ತುಂಬಾ ಫಾಸ್ಟಾಗಿ ಮುಗಿಸ್ಬಿಟ್ಟಿದ್ದಾರೆ ಬೇಗ. ಮತ್ತು ಆ್ಯನಿಮೇಷನ್ ಬಗ್ಗೆ ಮಾತಾಡಿದ್ರೆ ಇದು ಸ್ವಲ್ಪ ಓಲ್ಡ್ ಆ್ಯನಿಮೇಷನ್. ನಿಮ್ಗೆ ಗೊತ್ತಾಗುತ್ತೆ ಇದೊಂದು ಓಲ್ಡ್ ಆ್ಯನಿಮೇಷನ್ ಅಂತ. ಆ್ಯನಿಮೇಷನ್ ಸ್ವಲ್ಪ ಓಲ್ಡ್ ಆಗಿದೆ, ಆದರೆ ನಿಮ್ಗೆ ಗೊತ್ತಲ್ಲ ಕ್ಲಾಸಿಕ್ ಡಿಸ್ನಿ ಆ್ಯನಿಮೇಷನ್ ಯಾವ ಥರ ಇರುತ್ತೆ ಅಂತ. ಓಲ್ಡ್ ಅದರ ಲಯನ್ ಕಿಂಗ್ ಟೈಮ್ದು ಆ ಥರ ಆ್ಯನಿಮೇಷನ್ ಇದೆ. ಮತ್ತು ಈ ಮೂವಿಲಿ ತುಂಬಾ ರೆಫರೆನ್ಸ್ ಇದೆ. ನಾನೇ ಒಂದು 2-3 ರೆಫರೆನ್ಸ್ನ ಗುರ್ತಿಡ್ತಿದ್ದೀನಿ, ನೀವಿನ್ನ ಜಾಸ್ತಿನೇ ಗುರ್ತಿಡಿಬೋದು. ಮತ್ತು ನನಗೊಂದು ಸ್ವಲ್ಪ ಕಂಪ್ಲೇಂಟ್ ಇತ್ತು, ಏನಂದರೆ ಇದು ಸ್ವಲ್ಪ ಮೂವಿಗಿಂತ ನಾಟಕ ಥರ ಜಾಸ್ತಿ ಅನ್ಸುತ್ತೆ ನನಗೆ. ಅಂದರೆ ಸ್ವಲ್ಪ ಹಾಡು ಮಧ್ಯದಲ್ಲಿ ಸ್ಟೋರಿ ಆ ಥರ ಮಿಕ್ಸಲ್ಲಿ ಒಂದು ಸ್ವಲ್ಪ ಹಾಡು ಅನಾಯಿಂಗ್ ಅನಿಸ್ತಿದ್ದು. ಯಾಕಂದರೆ ನಾನು ನೋಡ್ತಿದ್ದು ಹಿಂದಿ ಡಬ್ಬಲ್ಲಿ ಸ್ವಲ್ಪ ನಂಗೆ ಹಾಡೇ ಅರ್ಥ ಆಯ್ತಿರಲಿಲ್ಲ, ಯಾಕಂದರೆ ಮ್ಯೂಸಿಕ್ ಎಲ್ಲ ಹೊಡಿತು, ಮತ್ತು ಮ್ಯೂಸಿಕ್ಕೇ ಜಾಸ್ತಿ ಇತ್ತು, ಮತ್ತು ಡಬ್ಬಿಂಗೇ ಅರ್ಥ ಆಯ್ತಿರಲಿಲ್ಲ ನಂಗೆ ಏನು ಹೇಳ್ತಿದ್ದಾರೆ ಅಂತ. ಆದರೆ ಸ್ಟೋರಿಯಿಂದ ನಂಗೆ ಗೊತ್ತಾಗುತ್ತೆ, ಅಂದರೆ ನೋಡ್ತೀವಲ್ಲ ಅದರಿಂದ ನಮ್ಗೆ ಅರ್ಥ ಆಗುತ್ತೆ ಏನು ನಡೀತಿದೆ ಅಂತ. ಸ್ಟಾರ್ಟಿಂಗ್ ಸ್ವಲ್ಪ ಅನಾಯಿಂಗ್ ಆಯಿತು, ಆದರೆ ಎಂಡಲ್ಲಿ ಅದೇ ತುಂಬ ಇಷ್ಟ ಆಗಿದೆ ನನಗೆ ಈ ಮೂವಿಲಿ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ, ಆ ಕ್ಯಾರೆಕ್ಟರ್ನ ಹೇಳಿಲ್ಲ, ಆ ಕ್ಯಾರೆಕ್ಟರ್ ಹೆಸರು ಮೆಗ್. ಈ ಕ್ಯಾರೆಕ್ಟರ್ ಬಗ್ಗೆ ಒಂದು ಸ್ವಲ್ಪ ಸ್ಮಾಲ್ ಸ್ಟೋರಿ ಇದೆ, ಅದನ್ನು ನೀವು ಈ ಮೂವಿಯಲ್ಲಿ ನೋಡಿ. ಓವರಾಲ್ ಆಗಿ ಹೇಳ್ಬೇಕಂದ್ರೆ ಆ್ಯನಿಮೇಷನ್ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡಿದ್ರೆ ಸ್ವಲ್ಪ ಸ್ಟೋರಿ ಕೂಡ ಅಂತೇನು ಯೂನಿಕ್ ಅಲ್ಲ, ಒಂದು ನಾರ್ಮಲ್ ಸ್ಟೋರಿನೇ ಅನ್ಬೋದು. ಅಂದರೆ ನಿಮ್ಮ ಕಸಿನ್ಸ್ ಬಂದಿರ್ತಾರೆ, ಸ್ವಲ್ಪ ಹಠ ಮಾಡ್ತಾ ಇರ್ತಾರೆ, ಅವ್ರ ಜೊತೆ ಒಂದು ಮೂವಿ ನೋಡ್ಬೇಕಂದ್ರೆ ಈ ಮೂವಿನ ನೋಡ್ಬೋದು. ಅಂದರೆ ಮೂವಿಲಿ ಏನು ಮೈಂಡ್ ಬ್ಲೋಯಿಂಗ್ ಆಗಿ ಏನೋ ಸಿಕ್ಬಿಡುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದ್ದರೆ ಈ ಮೂವಿ ನಿಮಗೆ ಡಿಸಪಾಯಿಂಟ್ಮೆಂಟ್ ಮಾಡುತ್ತೆ. ಅಂತೇನು ಮೈಂಡ್ ಬ್ಲೋಯಿಂಗ್ ಆಗಿ ಏನು ನಡೆಯಲ್ಲ, ಒಂದು ನಾರ್ಮಲ್ ಸ್ವಲ್ಪ ಓಲ್ಡ್ ಕ್ಲಾಸಿಕ್ ಮೂವಿನ ನೋಡ್ಬೇಕು ಅನ್ಸಿದ್ರೆ ಈ ಮೂವಿನ ನೋಡ್ಬೋದು. ಮತ್ತು ವಿಡಿಯೋ ಹೆಂಗೆ ಅನಿಸ್ತು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ.